ಹೋಗ್ಬೇಡಿ ನೀವು RSS ಕಡೆಗೆ. ನಾನು ಹೇಳ್ತಾ ಇರೋದು ಯಶಸ್ಸನ್ನ ಮೋದಿ ಅವರು ಒಪ್ಕೊಂಡ ಮೇಲೆ ಅದ್ರ ಫೇಲ್ಯೂರ್ ಇದ್ರೂ ಒಪ್ಕೋಬೇಕು. ಮೇಡಮ್ ಹೇಳಿದ್ರು ಆತ್ಮವಿಶ್ವಾಸ ಅಂತ, ಆತ್ಮವಿಶ್ವಾಸವನ್ನು ಕ್ರಿಯೇಟ್ ಮಾಡಿ ಆತ್ಮವಿಶ್ವಾಸ ಮತ್ತೆ ಹಿಂದುತ್ವಕ್ಕೆ ಮುಸ್ಲಿಂಗೆ ಬಂದ್ರು. ಯಡಳ್ಳಿ ಅವರೇ, ಮೋದಿ ಅವರು ಒಪ್ಕೊಳ್ಬೇಕು. ಟೂ ಮಚ್ ಆಫ್ ಮೋದಿ ಡಿಪೆಂಡೆನ್ಸಿ ವಿಲ್ ಲೀಡ್ ಲೈಕ್ ದಿಸ್ ಅಂತ. ಇಟ್ಸ್ ಅ ಟೈಮ್ ಟು ರಿವ್ಯೂ. ಹೌದು, ಎಕ್ಸಾಕ್ಟ್ಲಿ. ಈಗ ಬಿಜೆಪಿಯಲ್ಲೂ ಕೂಡ ಸೆಕೆಂಡರಿ ಥರ್ಡ್ ಲೆವೆಲ್ ಲೀಡರ್ಸ್ ನ ರೆಡಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋ ಸ್ಪಷ್ಟ ಸಂದೇಶ. ಅನೇಕ ನರೇಟಿವ್ಗಳು, ರೇಷ್ಮೆ ಸರ್ ಕೂಡ ಒಪ್ಪೋದಿದ್ದನ್ನ, ಅನೇಕ ನರೇಟಿವ್ಗಳನ್ನ ಇವತ್ತು ಮತದಾರ ತಪ್ಪು ಅಂತ ಹೇಳಿ ಪ್ರೂವ್ ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ ವಿನಾಯಕ್ ಸರ್, ನಾರ್ತ್ ಸೌತ್ ಅನ್ನೋದು ಬಹಳ ಚರ್ಚೆ ಆಯ್ತು 5 ರಾಜ್ಯಗಳ ಚುನಾವಣೆ ಆದಾಗ. ಬಟ್ ಈಗ ಉತ್ತರದ ಮತದಾರನೂ ಕೂಡ ಹೇಳಿದ್ದಾನೆ, ನಾವೇನ್ ಬಿಜೆಪಿ ವೋಟ್ ಹಾಕಿ ನೀವು ಹೇಳ್ದಂಗೆ ಕೇವಲ ಬಿಜೆಪಿಗೆ ವೋಟ್ ಹಾಕೋ ಮತದಾರರಲ್ಲ, ವಿ ವಿಲ್ ಆಲ್ಸೋ ಜಡ್ಜ್ ಯು, ವಿ ವಿಲ್ ಆಲ್ಸೋ ಜಡ್ಜ್ ಎವ್ರಿ ಪಾರ್ಟಿ ಈಕ್ವಲ್ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾನೆ ಮತದಾರ. ಇತಿಹಾಸದಲ್ಲಿ ಕೂಡ ಬಾಬ್ರಿ ಮಸೀದಿ ಬೀಳ್ಸಿದ ನಂತರ 23 ವರ್ಷ ನೆಲ ಕಚ್ಚಿತ್ತು ಬಿಜೆಪಿ ಕಾಂಗ್ರೆಸ್ ನಡುವೆ 3rd ಪ್ಲೇಸ್ 4th ಪ್ಲೇಸ್ ಕಾಂಪಿಟೇಷನ್ ಇತ್ತು. ಮತ್ತೆ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೋಗಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಬಿಜೆಪಿ ಯಾದವೇತರ ಹಿಂದುಳಿದ ವರ್ಗದವರು, ಜಾತವೇತರ ದಲಿತರನ್ನು ಒಗ್ಗಟ್ಟು ಮಾಡಿದ್ರಿಂದ ಮತ್ತೆ ಚೇತರಿಸ್ಕೊಳ್ಳೋಕೆ ಸಾಧ್ಯ ಆಯ್ತು. ಅದರಿಂದ ನೋಡಿ, ಕಾಲಧರ್ಮವನ್ನು ಅರ್ಥ ಮಾಡ್ಕೊಳ್ದೇನೆ ಬದಲಾಗದೆ ಹೋದ್ರೆ ಹಿನ್ನಡೆ ಆಗ್ತಾ ಇರುತ್ತೆ. ವಿನಾಯಕ್ ಸರ್, ಜನ ನಾನು ಅವಾಗಲೇ ಹೇಳಿದಾಗೆ ಏನು ಪ್ರತಿಯೊಂದನ್ನು ಜನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ನೀವು ಭಾರತದ ಪ್ರಜಾಪ್ರಭುತ್ವ ಅತ್ಯಂತ ಏನು ಪ್ರಬುದ್ಧವಾದಂಥ ಪ್ರಜಾಪ್ರಭುತ್ವ ಮತ್ತು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅಂತ ಜನ ಅದನ್ನ ಏನು ಒಂದು ಬ್ಯಾಲೆನ್ಸನ್ನು ಯಾವಾಗಲೂ ಜನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದು ಕಾಂಗ್ರೆಸ್ ಯಾರು ಇರಲಿ, BJP ಯಾರು ಇರಲಿ, ಇನ್ನೊಂದು ಪಕ್ಷನಾರು ಇರಲಿ. ಯಾಕೆಂದರೆ ಜನರಿಗೆ ಗೊತ್ತು ಬ್ಯಾಲೆನ್ಸ್ ಇದ್ರೇ ಎಲ್ಲದೂ ಚೆನ್ನಾಗಿರುತ್ತೆ ಅಂತ. ಸೊ ಹಿಂದೆ ಇತಿಹಾಸ ತೆಗೆದು ನೋಡಿದ್ರು ಜನ ಅವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ, ಈಗಲೂ ಜನ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅಂದರೆ ಇದನ್ನು ವಿಶ್ಲೇಷಣೆ ಮಾಡೋದಾದರೆ, ಬ್ಯಾಲೆನ್ಸ್ ಯಾಕೆ ಬೇಕು ಅಂತಂದರೆ ಯಾರೋ ಒಬ್ಬರು ಅದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ, ಜನ ಆ ಬ್ಯಾಲೆನ್ಸನ್ನು ಬಯಸ್ತಾ ಇದ್ದಾರೆ ಅಂತ. ಅದರ ಅರ್ಥ ಮೋದಿಯವರು ದುರ್ಬಳಕೆ ಮಾಡಿದ್ದಾರೆ ಅಂತ ಅದನ್ನು ಅರ್ಥ ಮಾಡಬೇಕಾಗಿಲ್ಲ. ಆದರೆ ದುರ್ಬಳಕೆ ಮಾಡದೇ ಇರಲಿ ಅನ್ನೋ ಒಂದು ಎಚ್ಚರಿಕೆ ಜನರು ಕೊಡ್ತಾ ಇದ್ದಾರೆ. ನೀವು ಆ ಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅವಾಗ ಯಾರೊಬ್ಬರು ಶಬ್ದ ಬಳಸಿದ್ರು. ಆ ಥರ ಕೆಲವೊಮ್ಮೆ ಕಾನ್ಫಿಡೆನ್ಸ್ ಈಸ್ ಗುಡ್, ಓವರ್ ಕಾನ್ಫಿಡೆನ್ಸ್ ಈಸ್ ಬ್ಯಾಡ್. ಸೊ ಅದಕ್ಕೆ ಮೋದಿಯವರು ಯಾಕೆ 400 ಪಾರ್ ಅಂತ ಹೇಳ್ತಾ ಇದ್ರು ಅಂತಂದರೆ ಅವ್ರಿಗೆ ಗೊತ್ತಿತ್ತು ನಾವು ಹೇಗೂ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸೇ ನಮ್ಮನ್ನು ಹಾಳು ಮಾಡುತ್ತೆ ಅಂತ. ಮೋದಿಯವ್ರಿಗೆ ಗೊತ್ತಿದ್ದ ಕಾರಣಕ್ಕೇ ಅವರು 400 ಅನ್ನೋ ಗುರಿಯನ್ನು ಕೊಟ್ಟು ಅದಕ್ಕೆ ಕೆಲಸ ಮಾಡಿ ನೀವು ಅಂತಂದ್ರೆ ಆವಾಗ 320 350 ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು 400 ಪಾರ್ ಅಂತ ಹೇಳಿದರು. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಯಾವಾಗಲೂ ಏನಾಗುತ್ತೆ, ತುಂಬ ಜನ ವೋಟ್ ಹಾಕದೇ ಇರ್ಬೋದು, ಯಾಕಂದರೆ ಗೆಲ್ತಾರೆ ಬಿಡಿ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ವೋಟ್ ಹಾಕಕ್ಕೆ ಹೋಗದೇ ಇರ್ಬೋದು ಅನ್ನೋ ಕಾರಣ. ಇನ್ಫ್ಯಾಕ್ಟ್ ಈಗ ಬಹುತೇಕ ಬಿಜೆಪಿ ಅಭ್ಯರ್ಥಿಗಳು ಮೋದಿ ಅವ್ರ ಫೇಸ್ ಇಟ್ಕೊಂಡು ಹೋದ್ರು, ತಮ್ಮ ವೈಯಕ್ತಿಕ ವರ್ಚಸ್ಸಸ್ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡಲಿಲ್ಲ ಅಂತ. ಸೊ ಅವರ ಆತ್ಮವಿಶ್ವಾಸ ಕೂಡ ಕೈ ಕೊಟ್ಟಿದೆ ಅಂತ ಬೇಕು. ಈಗ ಲೋಕಲಲ್ಲಿ ಕ್ಯಾಂಡಿಡೇಟ್ಗಳು, ಸ್ಥಳೀಯ ನಾಯಕರು, ರಾಜ್ಯದಲ್ಲಿ ಪ್ರಮುಖವಾದಂಥ ನಾಯಕರು ಎಲ್ಲ ಪಕ್ಷಕ್ಕೂ ಬೇಕೇ ಬೇಕು. ಇಲ್ಲ ಅಂತಂದರೆ ದೊಡ್ಡ ಪಕ್ಷಕ್ಕೆ ತುಂಬ ಏನು ಇಡೀ ದೇಶದಾದ್ಯಂತ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಲ್ಲಿಯ ಸ್ಥಳೀಯ ನಾಯಕರು ಬೇಕು, ಕ್ಯಾಂಡಿಡೇಟ್ಗಳು ಚೆನ್ನಾಗಿರಬೇಕು, ಕ್ಯಾಂಡಿಡೇಟ್ಗಳ ಆಯ್ಕೆ ಚೆನ್ನಾಗಬೇಕು, ಹೊಸ ಹೊಸ ಕ್ಯಾಂಡಿಡೇಟ್ಗಳು ಬೇಕು. ಟೀಮಲ್ಲಿ 11 ಜನ ಪ್ಲೇಯರ್ ಇದ್ರೆ 11ಕ್ಕೆ 11 ಜನ ಆಡಬೇಕು, ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ. ಬೇರೆಯವರೆಲ್ಲ ಚೆನ್ನಾಗಿ ಮಾಡಿ 4 ಜನ ಕ್ಯಾಚ್ ಬಿಟ್ರೆ ಮ್ಯಾಚ್ ಗೆಲ್ಲ. ಏನ್ ಸರ್ ಒಪ್ಕೊಳ್ತೀರಾ? ನಿಮಗೆ ಒಂದನ್ನು ನಾನು ತುಂಬ ಸ್ಪಷ್ಟಪಡಿಸ್ತೇನೆ. ಕಳೆದ 10 ವರ್ಷಗಳ ನರೇಂದ್ರ ಖಂಡಿತ ಇಲ್ಲ ಆ ಥರದ ವ್ಯಾಖ್ಯಾನ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಈ ದೇಶದ ಪ್ರತಿಯೊಬ್ಬನಿಗೂ ಒಂದೇ ನಿಮಿಷ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಅವರು ನಮಸ್ಕಾರ. ವಿಜಯದ ಹತ್ತಿರ ಬರ್ತಾ ಇದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ಒಟ್ಟಾರೆಯಾಗಿ ಕರ್ನಾಟಕದ ಮತ್ತು ಇಡೀ ದೇಶದ ರಿಸಲ್ಟ್ ಅನ್ನು ಗಮನಿಸಿದಾಗ ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಏನು? ಸಾಮಾನ್ಯವಾಗಿ ಕರ್ನಾಟಕದಲ್ಲಿ 20+20 22 ಅಂತ ನಾವು ಮೇಲ್ನೋಟಕ್ಕೆ ಲೆಕ್ಕ ಹಾಕಿದ್ದೆವು. ಈಗ ಸ್ವಲ್ಪ ನಮ್ಮ ನಿರೀಕ್ಷೆಗಿಂತ ಒಂದೆರಡು ಹೆಚ್ಚು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಪಕ್ಷ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ನಮ್ಮ ಯೋಚನೆ ಇತ್ತು. ಏನೇ ಆದರೂ ಕೂಡ ಮತ್ತೊಮ್ಮೆ NDA ಸರ್ಕಾರ ಬರುತ್ತೆ ರಾಷ್ಟ್ರದಲ್ಲಿ ಅನ್ನುವಂಥ ಭಾವನೆಗಳು ಈಗ ಇಲ್ಲಿ ವ್ಯಕ್ತ ಆಗ್ತಾ ಇರೋದನ್ನು ನಾವೆಲ್ಲ ಕಾಣ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ಅಂತರ ಹೆಚ್ಚು ಕಡಿಮೆ ಆಗ್ಬೋದು, ಅದು ನಿಶ್ಚಯವಾಗಿ ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ಕರ್ನಾಟಕದಲ್ಲಿ ನಾವು ಹೆಚ್ಚು ಕಡಿಮೆ 18 ಇಂದ 20 ಸ್ಥಾನಗಳನ್ನು ಗೆಲ್ತೇವೆ ಅಂತ ನನಗನ್ನಿಸಿದೆ.
ನನ್ನ ಗೆಲುವಿನ ದಾರಿವರೆಗೆ ತೆಗೆದುಕೊಂಡು ಬಂದಂಥ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಪ್ರಮುಖರ ಜೊತೆಯಲ್ಲಿ ನಾನಿತ್ತು ಕುಳಿತುಕೊಂಡು ಫಲಿತಾಂಶವನ್ನು ನೋಡ್ತಾ ಇದ್ದೇನೆ. BJP 2014 ಮತ್ತು 19ರಲ್ಲಿ ಬಂದಂಥ 272 ಕೂಟ ದಾಟುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ಹೀಗಾಯಿತು? ನರೇಂದ್ರ ಮೋದಿಯವರ ಪ್ರಭಾವಳಿ ಕಡಿಮೆ ಆಯಿತಾ? ಸಾಮಾನ್ಯವಾಗಿ ಕಳೆದ ಸಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ತಂತ್ರವನ್ನು ಅನುಸರಿಸಿ ಮತವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿತ್ತೋ, ಇವತ್ತು ರಾಷ್ಟ್ರದಲ್ಲಿ ದೇಶ ಮೊದಲು ಅನ್ನುವಂಥ ಮತದಾರರ ಎದುರು ಬದಲಾಗಿ ಒಂದಷ್ಟು ಅಪಪ್ರಚಾರವನ್ನು ಅಪವಾದಗಳನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ದೇಶ ಮೊದಲು ಅನ್ನುವಂಥ ಪ್ರಜಾಪ್ರಭುತ್ವದಲ್ಲಿರುವಂಥ ಮತದಾರರು, ಕೋಟ್ಯಾಂತರ ಮತದಾರರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಅಪಪ್ರಚಾರಕ್ಕೆ ಒಂದಿಷ್ಟು ಮನಸ್ಸನ್ನು ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದರೂ ಕೂಡ ಜನತಂತ್ರ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು NDA ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ. ದೇಶದ ರಕ್ಷಣೆಗೆ ಮತ್ತು ದೇಶ ಮೊದಲು ಅನ್ನುವಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನಾವೆಲ್ಲ ಹಮ್ಮಲಿಸ್ತಾ ಇದ್ದಾವೆ. ನಮ್ಮ ಆಶೆ ಈಡೇರುತ್ತೆ ಅಂತ ಅನಿಸಿದೆ ನನಗೆ. 2014 ಮತ್ತು 19ರಲ್ಲಿ ಮಾಡಿದಂಥ ಅಪಪ್ರಚಾರಕ್ಕಿಂತ ಹೆಚ್ಚು ಮಾಡಿದ್ರೆ ಈ ಬಾರಿ ಏನಾದರೂ? 2014 ಮತ್ತು 19ರಲ್ಲಿ ಚೌಕಿದಾರ್ ಚೋರೆ ಅಂತಿರ್ಬೋದು, ರಫೇಲ್ ವಿಚಾರ ಇರ್ಬೋದು, ಇನ್ನಿತರ ಅನೇಕ ಘಟನಾವಳಿಗಳಲ್ಲಿ ಇಲ್ಲಿ ನೀವು ಎಲ್ಲೂ ಕೂಡ ನರೇಂದ್ರ ಮೋದಿ ಅವರ ಚಾರ್ಮ್ ಮೊದಲಿಗಿಂತ ಕಡಿಮೆ ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ಇಲ್ಲ, ನಮಗೆ ವಾಸ್ತವಿಕವಾದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ನಮಗೇನಾದರೂ ಸ್ವಲ್ಪ ಹಿನ್ನಡೆ ಆದರೆ ನರೇಂದ್ರ ಮೋದಿಯವರನ್ನೇ ಅವಲಂಬಿಸಿ ಹೀಗಾಯಿತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಅವರು ಅನುಸರಿಸಿರುವಂಥ ತಂತ್ರಗಳನ್ನು ನೀವು ಗಮನಿಸಿರಬೇಕು. ನಿನ್ನೆ ಮತ್ತು ಮೊನ್ನೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಅಂಚೆ ಇಲಾಖೆಯಲ್ಲಿ 1 ಲಕ್ಷ ಕೊಡ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಟನ್ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸ್ ಎದುರಲ್ಲಿ ನಿಂತದ್ದನ್ನು ನೋಡಿದಾಗ ನಮಗೆಲ್ಲ ಅಪಪ್ರಚಾರ ಕಾಂಗ್ರೆಸ್ಸಿನಲ್ಲಿ ಯಶಸ್ವಿಯಾಗಿದೆ ಅಂತ ಅನಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆ ಅಪಪ್ರಚಾರವನ್ನು ಮಾಡುವುದರ ಮೂಲಕ ಮತಗಳಿಸಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದ್ದು ಮತ್ತು NDA ಪ್ರಯತ್ನ ಮಾಡಿದ್ದು ಅಲ್ಲಲ್ಲಿ ಗೋಚರಿಸ್ತಾ ಇದೆ. ಒಂದಷ್ಟು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮುನ್ನಡೆ ಆಗಿದ್ರೆ ನಿಮ್ಮ ಮಂಗಳಸೂತ್ರವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದಂಥ ಮಾತುಗಳು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಕೂಡ ಬಹುಸಂಖ್ಯಾತ ಹಿಂದೂಗಳು ಸೀರಿಯಸ್ ಆಗಿ ತಗೋಬೋದಾಗಿತ್ತಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಮಾತನ್ನು ಜನಗಳು ಅಷ್ಟು ಸೀರಿಯಸ್ ಆಗಿ ಕೇಳ್ತಾರೆ ಅಂತಂದರೆ ನರೇಂದ್ರ ಮೋದಿ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ, ಅವರ ಮಾತನ್ನು ಕೂಡ ಜನ ಕೇಳಬೇಕಿತ್ತಲ್ವಾ? ಇಲ್ಲ, ನೀವು ಹೇಳಿದ್ದು ಒಂದು ಚರ್ಚಾಸ್ಪದ ವಿಷಯ ಇರಬಹುದು. ರಾಹುಲ್ ಗಾಂಧಿ ಅವರು ಸೇರಿದಂತೆ ಇಡೀ NDA ಒಕ್ಕೂಟ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಅಂತೇಳಿ ಅವರಿಗೆ ಕೊಟ್ಟು 1 ಲಕ್ಷ ರೂಪಾಯಿ ಕೊಡ್ತೇವೆ, ತಿಂಗಳಿಗೆ 8,000 ರೂಪಾಯಿ ಆಗ್ತೇವೆ ಅಂತ ಹೇಳಿದ್ದನ್ನು ನೀವು ಗಮನಿಸಿದ್ದೀರಿ, ನಾವು ಗಮನಿಸಿದ್ದೇವೆ. ಅದನ್ನು ಗಮನದಲ್ಲಿಟ್ಟುಕೊಂಡಂಥ ಕೆಲವು ಜನರು, ಮುಗ್ಧ ಜನರು, ಅದರಲ್ಲೂ ಮಹಿಳೆಯರು, ಮೊನ್ನೆ ರಾಷ್ಟ್ರೀಕೃತ ಬ್ಯಾಂಕಿನ ಮತ್ತು ಪೋಸ್ಟ್ ಆಫೀಸಿನ ಎದುರುಗಡೆ ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಬಂದು ನಿಂತಿರುವಂಥ ಹಿನ್ನೆಲೆಯನ್ನು ನೀವು ಗಮನಿಸಿದಾಗ ಕೇವಲ ಓಟಿಗೋಸ್ಕರ ಒಂದಷ್ಟು ಹೊಸ ಭರವಸೆಗಳನ್ನು ಮತ್ತು ಆರ್ಥಿಕವಾದಂಥ ಲಾಭ ಕೊಡುವಂಥ ವಿಶ್ವಾಸದ ಮಾತುಗಳನ್ನು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಅನ್ನೋದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನೆ ಹೋಗಿ ಅವ್ರು ಹೇಳ್ತಾರೆ 1 ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಗೆ ಒಟ್ಟು ಕೊಡಿ, 1 ಲಕ್ಷ ರೂಪಾಯಿ ಕೊಡ್ತೇವೆ ನಮ್ಗೆ ಒಟ್ಟು ಕೊಡಿ. ಎಲ್ಲೋ ಸ್ವಲ್ಪ ಮುಗ್ಧರು ಹಾಗಿದ್ರೆ ನರೇಂದ್ರ ಮೋದಿ ಅವರ ಸಾಧನೆ 4 ಲಕ್ಷ ಕೋಟಿ ಮನೆಗಳಿರ್ಬೋದು, ಅಥವಾ ಟಾಯ್ಲೆಟ್ಗಳಿರ್ಬೋದು, ಮನೆಗೆ ನೀರಿರ್ಬೋದು, ಕರೆಂಟ್ ಇರ್ಬೋದು, ಗ್ಯಾಸ್ ಕನೆಕ್ಷನ್ ಇರ್ಬೋದು, ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸವನ್ನ ಉಳಿದ ನಾಯಕರು, ಇನ್ಕ್ಲೂಡಿಂಗ್ ನೀವು ಕೂಡ, ಅಂದರೆ ನಿಮ್ಮ ರಾಜ್ಯ ಮಟ್ಟದ ನಾಯಕರು, ನೀವು ಜನರಿಗೆ ತಿಳಿಸೋದ್ರಲ್ಲಿ ವಿಫಲವಾದ ಕಾರಣಕ್ಕಾಗಿ ಇದನ್ನು ಒಪ್ಕೋಬೋದಾ? ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ರು, ಆದರೆ ನಾವು ಅದನ್ನು ಜನರಿಗೆ ತಲುಪಿಸಿಲ್ಲ, ಹಿಂಗಾದರೂ ಒಪ್ಕೊಳ್ಳಿ. ಇಲ್ಲ, ಈಗ ನೀವು ಹೇಳಿದಂಥದ್ದನ್ನು ನಾವು ಗಮನಿಸಲೇಬೇಕು ಮತ್ತು ಭಾಗಶಃ ಇದನ್ನು ಚರ್ಚಿಸಲೇಬೇಕಾದಂಥ ಅಂಶಗಳಿದೆ. ನರೇಂದ್ರ ಮೋದಿಯವರ ಸಾಧನೆಯನ್ನು ಮನೆಗೆ ನಾವು ತಲುಪಿಸಲಿಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಬೇಕಿತ್ತು ಅನ್ನೋದು ಸತ್ಯ ಇದೆ, ನಾನು ಅಲ್ಲ ಅಂತ ಹೇಳಿಲ್ಲ. ಇವತ್ತು 370ಯನ್ನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ರಾಷ್ಟ್ರಕ್ಕೆ ಭದ್ರತೆ ಕೊಟ್ಟಿರುವಂಥದ್ದು ಮತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ತಮ್ಮ ಕೊಟ್ಟ ವಚನವನ್ನು ಪೂರೈಸುವುದೂ ಸೇರಿದಂತೆ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಮನೆಗೆ ಕೊಟ್ಟಿರುವಂಥ ನೀರುಗಳು, ಅಡುಗೆ ಅನಿಲಗಳು ಮತ್ತು ಆಯುಷ್ಮಾನ್ ಭಾರತ್ಗಳು ಇವೆಲ್ಲವನ್ನು ಮನೆಗೆ ನಾವು ತಲುಪಿಸಿದ್ದೆವು, ನಮ್ಮ ಮಿತಿಯನ್ನು ಶಕ್ತಿ ಮೀರಿ ತಲುಪಿಸಿದ್ದೆವು. ಆದರೂ ನಮ್ಮ ಪ್ರಯತ್ನ ಮತ್ತಷ್ಟು ಕಡಿಮೆ ಆಯಿತು ಅಂತ ಇರುವ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೇನೆ, ಚುನಾವಣೆ 3 ದಿವಸ ಇರುವಾಗ ರಾಮ ಮಂದಿರಕ್ಕಿಂತ 1 ಲಕ್ಷ ರೂಪಾಯಿ ಜಾಸ್ತಿ ಆಗ್ಬಿಡ್ತಾ? ಈಗ ರಾಮ ಮಂದಿರ, ಯೋಗಿ ಆದಿತ್ಯನಾಥ್, ಬುಲ್ಡೋಜರ್ ಬಾಬಾ, ಭ್ರಷ್ಟಾಚಾರ ಇಲ್ಲ, ಇದೆಲ್ಲವೂ ಇದ್ದು ಕೂಡ ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕರ್ಧ ಸೀಟ್ಗಳನ್ನು ಕಳೆದುಕೊಳ್ಳುವಂತಂದ್ರೆ ನೀವೇ ಯಾವ ರೀತಿ ಆತ್ಮಾವಲೋಕನ ಮಾಡ್ಕೋತೀರಿ?
ನೆಕ್ಸ್ಟ್ ನರೇಂದ್ರ ಮೋದಿ ಅವರ ಮುಂದೆ ಯಾರು ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅಂತಿದ್ದಂತ ಆ ರಾಜ್ಯದಲ್ಲಿ ಆ ರೀತಿ